ನಮ್ಮ ಶಿರ್ಲಾಲು ಪ್ರಭು ಕುಟುಂಬದ ನಾಗವನಕ್ಕೆ ಹೋಗ್ತಾ ಇದ್ದೇವೆ. ಇದು ಬಂದು ನಮ್ಮ ಶಿರ್ಲಾಲು ಗ್ರಾಮದ ಸುರೋಲ್ಜಿ ಅಂತ ಹೇಳುವ ಒಂದು ಹಳ್ಳಿಯಲ್ಲಿದೆ. ನೋಡುವ ಹೋಗುವ ದಾರಿ ನೋಡಿ, ಇಷ್ಟು ಕಷ್ಟಪಟ್ಕೊಂಡು ಹೋಗ್ತಾ ಇದ್ದಾರೆ. ತೋಟದ ನಡುವೆ ಇದೆ. ಸುಂದರವಾದ ಪ್ರಕೃತಿಯ ರಮಣೀಯ ಸ್ಥಳದಲ್ಲಿರುವಂತಹ ಮೂಲನಾಗನ ಸನ್ನಿಧಾನ. ಬದಿಯಲ್ಲಿ ಒಂದು ತೊರೆ ಕೂಡ ಹರಿತಾ ಇದೆ. ಸುಂದರವಾದ ಸ್ಥಳ. ಇದು ನೋಡಿ ಪೆಪ್ಪರ್, ಕರಿಮೆಣಸು ಅಂತ ಹೇಳ್ತೇವಲ್ಲ ಅದರ ಗಿಡ ನೋಡಿ, ಇದು ಪೆಪ್ಪರ್. ನಮಸ್ಕಾರ ವೀಕ್ಷಕರೇ, ನಾನು ರಾಧಿಕಾ. ಪಂಚಮಿ ನಾಡಿಗೆ ದೊಡ್ಡದು. ಇವತ್ತು ನಾವು ಬಂದಿದ್ದೇವೆ ನಮ್ಮ ಮೂಲ ಸ್ಥಾನ ಶಿರ್ಲಾಲು ಪ್ರಭು ಕುಟುಂಬದ ಮೂಲ ಸ್ಥಾನ. ಅದಿರುವುದಿಲ್ಲ ಅಂತ ಹೇಳಿದರೆ ನಮ್ಮ ಶಿರ್ಲಾಲಿನ ಸುರೋಲ್ಜಿ ಅಂತ ಹೇಳುವ ಒಂದು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಪ್ರಕೃತಿಯ ರಮಣೀಯ ಸುಂದರ ಸ್ಥಾನದಲ್ಲಿರುವಂತಹ ನಮ್ಮ ಮೂಲ ಸ್ಥಾನ. ಎಲ್ಲ ಕುಟುಂಬಸ್ಥರು ಇಲ್ಲಿಗೆ ಬಂದಿದ್ದಾರೆ. ಮೂಲ ಸ್ಥಾನದ ಕುರಿತಾಗಿ ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ನಮ್ಮ ಪ್ರಭು ಕುಟುಂಬದ ಹಿರಿಯರಲ್ಲಿ ಒಬ್ಬರಾದ ರಾಧಾಕೃಷ್ಣ ಪ್ರಭು ಇವರು. ಸರ್ ನಮಸ್ಕಾರ. ನಮಸ್ತೆ. ಶಿರ್ಲಾಲು ಗ್ರಾಮದ ಸುರಾಲ್ಜಿ ಎಂಬ ಊರಿನಲ್ಲಿ ನಮ್ಮ ಮೂಲನಾಗ ಪ್ರಭು ಕುಟುಂಬದವರ ಮೂಲನಾಗವನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ಸುಮಾರು ಒಂದು 50-100 ವರ್ಷಗಳ ಹಿಂದೆ ನಮ್ಮ ಅಜ್ಜ ಅಬ್ಬಯ್ಯ ಪ್ರಭು ಅಂತೇಳಿ ಅವರಿಗೆ ಇಲ್ಲಿಯ ರಾಜ ಅಂದರೆ ಆಗ ಜೈನರ ಕುಟುಂಬ, ಜೈನರು ನಮ್ಮ ಅಜ್ಜ ಭಾಗವತರಾಗಿದ್ದರು. ಆ ಭಾಗವತರ ಅವರಿಗೆ ಪ್ರೋತ್ಸಾಹಕವಾಗಿ ಇಲ್ಲಿ ತುಂಬ ಸ್ಥಳವನ್ನು ಅವರಿಗೆ ಕೊಟ್ಟಿದ್ದರು. ಆ ಸ್ಥಳ ಅವರಿಂದ ಅವರ ಮಕ್ಕಳಿಗೆ ಬಂತು. ಅವರ ಮಕ್ಕಳಲ್ಲಿ ನಮ್ಮ ತಂದೆ ಅವರ ಮೊಮ್ಮಕ್ಕಳು, ನಮ್ಮ ತಂದೆ ನಮ್ಮ ದೊಡ್ಡ ತಂದೆ ಅವರಿಗೆಲ್ಲ ಬಂತು. ಅದರಲ್ಲಿ ನಮ್ಮ ದೊಡ್ಡ ತಂದೆ ಉಮಾನಾಥ ಪ್ರಭು ಅಂತ ಹೇಳಿದ್ರೆ ಅವರ ತಂದೆಗೆ ಮತ್ತು ನನ್ನ ತಂದೆ ಸದಾನಂದ ಪ್ರಭು ಇಬ್ಬರಿಗೆ ಈ ಜಾಗ ಸಿಕ್ಕಿತು. ಅವರಿಗೇನೋ ಆರ್ಥಿಕ ಸಮಸ್ಯೆಯಿಂದಾಗಿ ಈ ಸ್ಥಳವನ್ನು ಅವರು ಶೆಟ್ಟರಿಗೆ ಬಂಟರಿಗೆ ಕೊಟ್ಟರು. ಅವರ ವ್ಯಾಪಾರ ನಿಮಿತ್ತ ಇಲ್ಲಿಂದ ಬೇರೆ ಬೇರೆ ಕಡೆಗೆ ಹೋದರು. ಆದರೆ ಪ್ರತಿ ವರ್ಷ ನಾಗರ ಪಂಚಮಿ ದಿನ, ಚೌತಿಯ ದಿನ ಬೇರೆ ಭೂತದ ಕೋಲ ಏನಾದಾಗಿದ್ರೆ ಎಲ್ಲ ಕುಟುಂಬದವರೆಲ್ಲ ಇಲ್ಲಿ ಬಂದು ಸೇರ್ತಾರೆ. ಮಾರಿದ ಮೇಲೆ ಇಲ್ಲಿ ತೆಗೆದುಕೊಂಡಂಥ ಶೆಟ್ಟರಿಗೆ ತುಂಬ ತಾಪತ್ರ ಹೆಸರಾಯಿತು. ತಾಪತ್ರ ಅವರು ಬಂದು ನಮ್ಮ ಹತ್ರ ಹೇಳಿದರು, ಹೀಗೆ ಉಂಟು, ಅದರಲ್ಲಿ ನಿಮ್ಮದು ಕೂಡ ಪಾಲುಂಟು, ನೀವು ಅಲ್ಲಿಗೆ ಬರಬೇಕು ಅಂತೇಳಿ. ಕಡೆಗೆ ನಾವೊಂದು 25 ವರ್ಷಗಳಿಂದ ಈಗ ಇಲ್ಲಿಗೆ ಬರ್ತಾ ಇದ್ದೇವೆ. ಇಲ್ಲಿ ನಾಗವನ್ನು ಪ್ರತಿಷ್ಠೆ ಮಾಡಿದೆ. ಉಮಾನಾಥ ಪ್ರಭುಗಳು ನಾಗನ ಕಲ್ಲು ಕೊಟ್ಟಿದ್ದಾರೆ. ನಮ್ಮ ಕುಟುಂಬದವರೆಲ್ಲ ಸೇರಿ ಈಗ 13 ವರ್ಷಗಳಿಂದ ಇಲ್ಲಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಇನ್ನೊಂದು ನಾಗ ಇದೆ, ಅದನ್ನು ನಾವು ಆರಾಧಿಸ್ತೇವೆ. ಇದು ಎಲ್ಲ ಪ್ರಭು ಕುಟುಂಬಕ್ಕೆ ಸಂಬಂಧಪಟ್ಟ ನಾಗ. ನಾವು ಜಾಗ ಮಾರಿ ಹೋಗುವುದು, ಆದರೆ ನಾವು ನಂಬಿಕೊಂಡು ಬಂತ ನಾಗನನ್ನು, ಭೂತವನ್ನು, ಆಮೇಲೆ ಗಣಪತಿ ಇಲ್ಲೇ ನಡೀತಾ ಉಂಟು. ಇವತ್ತು ಕೂಡ ಸಾಧಾರಣ 50 ವರ್ಷಗಳಿಂದ ವಿಜೃಂಭಣೆ ನಡೀತಾ ಉಂಟು. ಆ ದೇವಸ್ಥಾನದಾಗ 100-150 ಮಂದಿ ಇಲ್ಲಿ ಒಟ್ಟು ಸೇರಿ ಸಂಭ್ರಮದ ಗಣೇಶೋತ್ಸವ ಮನೆಯಲ್ಲಿ. ಆಮೇಲೆ ನಾಗರ ಪಂಚಮಿ ಎಲ್ಲರೂ ಸೇರ್ತಾರೆ. ನಾಗರ ಪಂಚಮಿ ಆಮೇಲೆ ಭೂತದ ಕೊಲ್ಲ ಕನಿಷ್ಠ ಒಂದು 5 ವರ್ಷಗಳ ಒಮ್ಮೆ ಒಂದು ಆಗ್ತದೆ. ಹೀಗೆ ನಡೀತಾ ಇದೆ. ನಮ್ಮ ಕುಟುಂಬದವರಿಗೆ ಎಲ್ರಿಗೂ ಆ ನಾಗ, ಆ ಭೂತ, ಗಣಪತಿ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಧನ್ಯವಾದ. ನಾನು ಸ್ವರ್ಣಪ್ರಭು. ನನಗೆ ಕನಸಲ್ಲಿ ಯಾವಾಗಲೂ ಇಲ್ಲಿ ಬರ್ತಿತ್ತು. ನನ್ನ ಗಂಡನಲ್ಲಿ ಹೇಳಿದಾಗ, ನನ್ನ ಮುತ್ತಾತನ ಕಾಲ, ನನ್ನ ಗಂಡನ ಮುತ್ತಾತ ಕಾಲದಲ್ಲಿದ್ದಾಗ ಇಲ್ಲಿ ಒಂದು ಒಳ್ಳೆಯ ಒಂದು ನಾಗಸ್ಥಾನ ಇತ್ತು ಅಂತ. ಮತ್ತು ನಾವು ನಮ್ಮ ಹಿರಿಯರಿಂದ ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀವಿ. ಅಂದಿನಿಂದ ನನಗೂ, ಎಸ್ಪೆಷಲಿ ನನ್ನ ಗಂಡನಿಗೂ ನನಗೂ ಒಳ್ಳೆಯದಾಗಿದೆ. ಇಂದಿನವರೆಗೂ ನಮಗೆ ಯಾವುದೇ ಒಂದು ಕಮ್ಮಿ ಆಗಲಿಲ್ಲ ಯಾವ ವಿಷಯಕ್ಕೂ. ಹಾಗಾಗಿ ನಾನು ಇಲ್ಲಿ ಪ್ರತಿ ವರ್ಷ ಆದಷ್ಟು ನಾನಿಲ್ಲಿ ನಂಬಿಕೊಂಡು ಬರ್ತಾ ಇದ್ದೇನೆ. ಹಾಗೆ ಇಲ್ಲಿ ಒಳ್ಳೆಯ ಒಂದು ದೈವ ನಾಗ ಶಕ್ತಿ ಇದೆ, ತುಂಬ ಪವರ್ಫುಲ್. ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.